ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾನ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಗೊನೆಯಲ್ಲಿ ಬೆಳೆದಂತಹ ಬಾಳೆಕಾಯಿ ಒಡೆದು ಹೋಗಿರ್ತದೆ. ಆ ಒಡೆದಂತಹ ಬಾಳೆಕಾಯನ್ನು ಉಪಯೋಗಿಸಿಕೊಂಡು ಒಂದು ಸುಲಭವಾಗಿ ಹಾಗೂ ಫೈಬರ್ ರಿಚ್ ದೋಸೆಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಹಳ್ಳಿಗಳಲ್ಲಿ ಮಾಮೂಲಾಗಿ ನಮಗೆ ಬಾಳೆಗೊನೆ ಕಡಿಯುವಾಗ ಒಂದು 10-15 ಬಾಳೆಕಾಯಿ ಆದರೂ ನಮಗೆ ಆ ಥರ ಒಡೆದಿರುವಂತಹದ್ದು 1 ಅಥವಾ 2 ಗೊನೆಯಲ್ಲಿ ಸಿಕ್ಕಿಯೇ ಸಿಗ್ತದೆ. ಆ ಥರ ಬಾಳೆಕಾಯನ್ನು ಉಪಯೋಗಿಸ್ಕೊಂಡು ಮಾಡುವ ಅದು ಹೇಗಿರ್ತದೆ ಅಂತೇಳಿ ಹೇಳೋದನ್ನು ಕೂಡ ನಾನು ತೋರಿಸ್ತೇನೆ. ಈಗ ನೋಡಿ, ನಾವು ಬಾಳೆಗೊನೆ ಕಡಿಯುವಾಗ ಕೆಲವು ಸತಿ ಒಂದು ಸ್ವಲ್ಪ ಲೇಟ್ ಆಯಿತು ಅಂದರೆ ಅಥವಾ ಗೊತ್ತಾಗದೆ ಬಾಳೆಯ ಮಧ್ಯದಲ್ಲಿ ತೋಟದಲ್ಲಿ ಬಾಕಿ ಆಗ್ತದೆ. ನೋಡಿ, ಈ ಥರ ಅದು ಒಡೆದು ಹೋಗ್ತದೆ. ಈ ಥರ ಒಡೆದು ಹೋದಂತಹ ಬಾಳೆಕಾಯನ್ನು ಉಪಯೋಗಿಸ್ಕೊಂಡು ಇವತ್ತು ನಾವು ದೋಸೆ ಮಾಡ್ತಾ ಇದ್ದೇವೆ. ಇದನ್ನೆಲ್ಲ ತೆಗೆದು ವೇಸ್ಟ್ ಮಾಡಿ ಬಿಸಾಡೋ ಬದಲು ಆ ಒಡೆದಂತಹ ಪಾರ್ಟನ್ನು ತೆಗೆದ್ರೆ ಉಳಿದ ಭಾಗವನ್ನು ನಾವು ದೋಸೆಗೆ ಸಿಪ್ಪೆ ಸಹಿತ ಉಪಯೋಗಿಸಿಕೊಳ್ತೇವೆ. ಸಿಪ್ಪೆಯಲ್ಲಿ ತುಂಬ ಫೈಬರ್ ಇದೆ, ಹಾಗಾಗಿ ಬಾಳೆಕಾಯಿ ಸಿಪ್ಪೆ ಸಹಿತ ನಾವು ಈ ಥರ ದೋಸೆ ಮಾಡಿಕೊಳ್ತೇವೆ. ಇದಕ್ಕೆ ಒಂದು ತೆಂಗಿನಕಾಯಿಯ ಅರ್ಧ ಭಾಗದಷ್ಟು ಕಾಯಿ ತಗೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, ನೋಡಿ ಇಷ್ಟು ಅರ್ಧ ಭಾಗದಷ್ಟು ಅಂದರೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆಯೇ 2 ಕಪ್ಪಷ್ಟು ಬೆಳ್ತಿಗೆ ಅಕ್ಕಿ ಹಾಕ್ಕೊಂಡಿದ್ದೇನೆ. ಮಾಮೂಲು ದೋಸೆ ಅಕ್ಕಿಯನ್ನೇ ಹಾಕ್ಕೊಂಡಿರೋದು. ಅಕ್ಕಿ ಎಷ್ಟು ಹಾಕ್ತೇವೆ ಅಷ್ಟೇ ಬಾಳೆಕಾಯಿಯನ್ನು ಕೂಡ ಉಪಯೋಗಿಸಬೇಕಾಗ್ತದೆ. ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಕಾಯಿ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡಿ. ಜಾಸ್ತಿ ಬಾಳೆಕಾಯಿ ಇದ್ದರೆ ಕಾಯಿಯನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಹಾಗೆಯೇ ಬಾಳೆಕಾಯಿ ಕಡಿಮೆ ಉಂಟು ಅಂತಾದರೆ ಕಾಯಿಯನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಆವಾಗ ನಿಮಗೆ ಅದು ದೋಸೆ ಸರಿಯಾಗಿ ಎಬ್ಬಿಸಲಿಕ್ಕೆ ಬರ್ತದೆ. ಇಲ್ಲದಿದ್ದರೆ ಕೆಲವರಿಗೆ ಒಂದು ಸ್ವಲ್ಪ ಕಷ್ಟ ಆಗಲಿಕ್ಕೂ ಸಾಕು. ನೀವು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ದೋಸೆ ತೆಳ್ಳಗೆ ಪೇಪರ್ ದೋಸೆಯಾಗಿ ಗರಿಯಾಗಿ ಎಬ್ಬಿಸಲಿಕ್ಕೆ ಬರ್ತದೆ. ನೋಡಿ, ಈ ಥರ ಗಟ್ಟಿಯಾಗಿ ಬಾಳೆಕಾಯಿಯನ್ನು ಫಸ್ಟಿಗೆ ನುಣ್ಣಗೆ ರುಬ್ಬಿಕೊಳ್ಳಿ. ಅಕ್ಕಿ ಮತ್ತು ಕಾಯಿ ಜೊತೆ ಅದನ್ನು ಹಾಕಿಕೊಳ್ಬೇಡಿ. ಬಾಳೆಕಾಯನ್ನು ಸಪ್ರೇಟಾಗಿ ರುಬ್ಬಿಕೊಂಡ್ರೆ ಅದು ಕರೆಕ್ಟಾಗಿ ನುಣ್ಣಗೆ ರುಬ್ಬಿಕೊಳ್ತದೆ. ಕಾಯಿ ಜೊತೆ ಹಾಕಿದರೆ ಕೆಲವು ಸತಿ ಬಾಳೆಕಾಯಿ ಸಣ್ಣ ಆಗುವಾಗ ಕಾಯಿ ಸಣ್ಣ ಆಗೋದಿಲ್ಲ, ಅಥವಾ ಅಕ್ಕಿ ಸಣ್ಣ ಆಗುವಾಗ ಬಾಳೆಕಾಯಿ ಸಣ್ಣ ಆಗೋದಿಲ್ಲ, ಮಧ್ಯೆ ಉಳ್ಕೊಳ್ತದೆ ಅದು. ಅದರಿಂದ ಅಕ್ಕಿ ಹಾಗೂ ಕಾಯಿಯನ್ನು ಜೊತೆಗೆ ರುಬ್ಬಿಕೊಳ್ಳಿ, ಬಾಳೆಕಾಯನ್ನು ಸಪ್ರೇಟಾಗಿ ರುಬ್ಬಿಕೊಳ್ಳಿ. ನೋಡಿ, ಈ ಥರ ಎಲ್ಲ ಅಕ್ಕಿಯನ್ನು ಕೂಡ ಉಪ್ಪಿನ ಜೊತೆಗೆ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪು. ನಾನಿಲ್ಲಿ ಅದಕ್ಕೆ ಬೇರೆ ಅಂತ ಕೂಡ ಹಾಕ್ತಿಲ್ಲ. ಇದಕ್ಕೆ ಬೇಕು ಅಂತಾದರೆ ಮಸಾಲೆ ಟೈಪಲ್ಲಿ ಬೇಕು ಅಂತಾದರೆ ಒಂದು ಸ್ವಲ್ಪ ಶುಂಠಿ ಹಾಕ್ಕೊಳ್ಬೋದು, ಖಾರಕ್ಕೆ 1-2 ಹಸಿಮೆಣಸು ಹಾಕ್ಕೊಳ್ಬೋದು, ಹಾಗೆಯೇ ಒಂದು ಸಣ್ಣ ಈರುಳ್ಳಿ ಕೂಡ ಹಾಕಿಕೊಳ್ಬೋದು. ನನಗೆ ಬಾಳೆಕಾಯಿ ಫ್ಲೇವರೇ ಬೇಕು, ಅದಕ್ಕೋಸ್ಕರ ನಾನು ಬೇರೆನನ್ನು ಕೂಡ ಹಾಕಲಿಲ್ಲ. ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಅಕ್ಕಿ ಹಾಗೂ ಕಾಯಿ ಎರಡನ್ನು ಕೂಡ ರುಬ್ಬಿ, ನಾವೇನು ಬಾಳೆಕಾಯಿ ರುಬ್ಬಿ ಪಾತ್ರೆಗೆ ಹಾಕ್ಕೊಂಡಿದ್ದೇವೆ ಅದೇ ಪಾತ್ರೆಗೆ ಹಾಕಿ ಚೆನ್ನಾಗಿ ಅದನ್ನು ಒಂದು 2-5 ನಿಮಿಷವರೆಗೆ ಮಿಕ್ಸ್ ಮಾಡಿ. ಸರಿಯಾಗಿ ಅದು ಮಿಕ್ಸ್ ಆಗಿ ನೋಡಿ, ಈ ಅಳತೆಗೆ ಅಂದರೆ ಮಾಮೂಲು ನಾವು ಉದ್ದಿನ ದೋಸೆ ಯಾವ ಅಳತೆ ಹಿಟ್ಟು ಇಟ್ಕೊಳ್ತೇವೆ ಅದೇ ಅಳತೆಗೆ ದೋಸೆ ಹಿಟ್ಟು ಸಹ ಇಟ್ಕೊಳ್ಳಿ. ತುಂಬ ತೆಳ್ಳಗೆ ಮಾಡಿದರೆ ಹಚ್ಚಲಿಕ್ಕೆ ಬರೋದಿಲ್ಲ, ತುಂಬ ದಪ್ಪ ಮಾಡಿದರೆ ಒಡೆದು ಹೋಗ್ತದೆ. ನೋಡಿ, ಹಿಟ್ಟಿನ ಅಳತೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಈಗ ತವ ಬಿಸಿ ಆಗಲಿಕ್ಕೆ ಇಟ್ಟು ಒಂದೇ ಒಂದು ಸೌಟು ಹಿಟ್ಟು ಹಾಕಿದರೆ ಸಾಕು. ಎಷ್ಟು ತೆಳ್ಳಗೆ ಹಚ್ಚಲಿಕ್ಕೆ ಬರ್ತದೆ ನೋಡಿ, ಅದು ಪೇಪರ್ ದೋಸೆಯಾಗಿ ಗರಿಯಾಗಿ ಕೂಡ ಬರ್ತದೆ. ರುಚಿಯಾದ ಬಾಳೆಕಾಯಿ ದೋಸೆ ನೋಡಿ ರೆಡಿ ಆಯಿತು. ಇದಕ್ಕಿನ್ನು ಮೇಲಿನ ತುಪ್ಪ, ಬೆಣ್ಣೆ, ಎಣ್ಣೆ ನಿಮಗೆ ಎಂತ ಬೇಕೋ ಅದನ್ನು ಹಾಕಿಕೊಳ್ಬೋದು. ಹಾಗೆ ಇದನ್ನು ಮಸಾಲೆ ದೋಸೆ ಕೂಡ ಮಾಡಿಕೊಳ್ಬೋದು. ನಿಮ್ಮ ಹತ್ರ ಮಾಡಿಟ್ಟಿರೋ ಮಸಾಲೆ ಇದ್ದರೆ ಅಥವಾ ಮಸಾಲೆ ಮಾಡಿ ಕೂಡ ಇದನ್ನು ಮಸಾಲೆ ದೋಸೆ ಹಾಗೆ ಕೂಡ ತಿನ್ಬೋದು. ನಾನಿವತ್ತು ಇದಕ್ಕೆ ಸಾಂಬಾರು ಹಾಗೂ ನನ್ನ ಹತ್ರ ರಾಜ್ಮಾ ಇತ್ತು ಮಾಡಿರೋದು, ನಾನು ಅದರ ಜೊತೆಗೆ ಇವತ್ತು ಸರ್ವ್ ಮಾಡಿದ್ದೇನೆ. ನೋಡಿ, ಮೇಲಿಂದ 1 ಚಮಚ ತುಪ್ಪ ಹಾಕಿ ಗರಿಯಾದ ಬಾಳೆಕಾಯಿ ದೋಸೆ ರೆಡಿ ಆಯಿತು. ನಾವು ವೇಸ್ಟ್ ಅಂತೇಳಿ ಬಿಸಾಡುವಂತಹ ಬಾಳೆಕಾಯನ್ನು ಉಪಯೋಗಿಸಿಕೊಂಡು ರುಚಿಯಾದ ಕಾಫಿಗೆ ಅಥವಾ ಡಿನ್ನರ್ಗೆ ಉಪಯೋಗಿಸುವಂತಹ ತಿಂಡಿಯನ್ನು ರೆಡಿ ಮಾಡ್ಬೋದು. ಇಲ್ಲಿ ನೀವು ಅಕ್ಕಿ ಇಷ್ಟ ಇಲ್ಲದವರು ಬೇಕಾದರೆ ಗೋಧಿ ಬಳಸಿಕೊಳ್ಬೋದು, ಅಥವಾ ರಾಗಿ ಬಳಸಿಕೊಳ್ಬೋದು, ಜೋಳ ಕೂಡ ಹಾಕ್ಬೋದು, ಅಥವಾ ನಿಮಗೆ ರೈಸ್ ಅವಾಯ್ಡ್ ಮಾಡೋರು ಬೇಕು ಅಂತಾದರೆ ಮಿಲ್ಲೆಟ್ ಕೂಡ ಹಾಕಿಕೊಳ್ಬೋದು. ನೋಡಿ, ರುಚಿಯಾದ ಬಾಳೆಕಾಯಿ ಗರಿಯಾದ ದೋಸೆ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.